ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ಲ ಅಲ್ಲಿಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬ PUC ಕಲ್ತಂತ ಸರ್ಪಂಚ್ ಮಾಡಿದ ಕೆಲಸ IAS ಆಫೀಸರ್ ನೋಡಿ ಕಲಿಯುವಂಗಾತಲ್ಲ. ಇದು ನಾನು ಹೇಳ್ತಾ ಇರೋದು. ಅವರ ಮಾಡೆಲ್ ಅಷ್ಟು ಪರಿಣಾಮಶಾಲಿಯಾಗಿದೆ. ಅದನ್ನು ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ. ಅಂದರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು ಮತ್ತು ನಮ್ಮ ಊರನ್ನು ಸಣ್ಣ ಹಳ್ಳಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್. ಅವರಷ್ಟು ಪರಿಸರ, ಪ್ರಕೃತಿ, ನೀರು, ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು. ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ, ಅಭಿಮಾನ ಅವರಿಗೆ. ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಎಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದು ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಒಂದು ಉದಾಹರಣೆ, ಒಂದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಇವತ್ತು ಸಾಕಷ್ಟು ಜನ ಭಕ್ತರು ಕೂತಿದ್ದೀರಿ, ತಮ್ಮದೇ ಆದಂತಹ ಜೀವನ ಶೈಲಿಗಳನ್ನು ರೂಪಿಸ್ಕೊಂಡಿದ್ದೀರಿ. ತಾವು ಸಾಕಷ್ಟು ಜನಗಳಿಗೆ ಕಣ್ಣೀರನ್ನು ಹಾಕ್ತೀರಿ, ಅಳ್ತೀರಿ. ಆದರೆ ಒಬ್ಬ ಸಂತ ಕಣ್ಣೀರು ಹಾಕಿದ್ದು ಈ ನೆಲದ ಕಟ್ಟ ಕಡೆಯ ಮಗುವಿನ ಭವಿಷ್ಯಕ್ಕೋಸ್ಕರ ಕಣ್ಣೀರು ಹಾಕಿದ್ದನ್ನು ನಾವು ಈ ಮಣ್ಣನ್ನು ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಈ ಜಾತ್ರೆಯಲ್ಲಿ ನೋಡ್ತೇವೆ ನಾವು ದಾಸೋಹದ ಮನೆ, ರೊಟ್ಟಿಯ ಮನೆ, ಸಿಹಿಯ ಮನೆಗಳು. ಈ ನಾಡಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ. ಮೈಲಾರ ಜಾತ್ರೆ ಆಗುತ್ತೆ, ಕೊಟ್ಟೂರು ಜಾತ್ರೆ ಆಗುತ್ತೆ, ಇಲ್ಲಿ ಹುಲಿಗಿ ಜಾತ್ರೆ ಆಗುತ್ತೆ, ಕೊಪ್ಪಳದ ಜಾತ್ರೆ, ಇನ್ನು ನೂರಾರು ಜಾತ್ರೆಗಳಾಗ್ತವೆ. ಆ ಜಾತ್ರೆಗಳಲ್ಲೂ ದಾಸೋಹಗಳು ನಿರಂತರವಾಗಿ ನಡೆಯೋದಿಲ್ಲ. ಆದರೆ ಹಿರಿಯರು, ಶರಣರು, ಸಂತರು ಒಂದು ಮಾತನ್ನು ಹೇಳ್ತಾನೆ, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು. ಈ ಕೊಪ್ಪಳ ಜಾತ್ರೆಯಲ್ಲಿ ಸ್ವಾಮೀಜಿಯವರ ಒಂದೇ ಒಂದು ನುಡಿಗೆ ಸಾವಿರಾರು ಜನ ಈ ದಾಸೋಹಕ್ಕೆ ದಾನವನ್ನು ಮಾಡಿ ನಿಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಉಣ್ಣುವಂತಹ ಒಂದು ಅವಕಾಶ ಕರ್ನಾಟಕದಲ್ಲಿ ಕೊಪ್ಪಳ ಜಾತ್ರೆ ಬಿಟ್ಟರೆ ಇನ್ನೆಲ್ಲೂ ನಡೆಯೋದಿಲ್ಲ ಅನ್ನುವಂಥ, ಇನ್ನೆಲ್ಲೂ ನಡೆಯೋದಿಲ್ಲ. ಆ ದಾಖಲೆನ ಮಾಡಿದಾರಲ್ಲ, ಅದಕ್ಕೆ ನಾವೆಲ್ಲ ಖುಷಿ ಪಡೋಂಥ ವಿಚಾರ. ಒಬ್ಬ ಹಿಂದುಳಿದವ ಬಾರಿ ಆಯ್ತಾರೆ ಅಂದರೆ ಇವತ್ತು ಎದೆ ನಿಗಿಸ್ಕೊಂಡು ನಡೆಯೋಂಥ ಸನ್ನಿವೇಶ. ನಾವಾಗಿರ್ಬೋದು, ನೀವಾಗಿರ್ಬೋದು, ಇದರಲ್ಲಿ ಎರಡು ಮಾತು ಇಲ್ಲ. ಹಂಗಾಗಿ ಅವರ 2ನೇ ಆಯ್ದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ ನಿನ್ನೆ ತಾನೇ ಒಂದು 3 ಗಂಟೆಯಲ್ಲಿ ಹಿಂಗಾರ ಮಾಡಿ ನಾವು ಇಲ್ಲಿ ಒಂದು ನಮ್ಮ ಒಂದು ಇದರಲ್ಲಿ ಯಾರಿಗೂ ಭಾರ ಕೊಡ್ತಿದ್ದ ರೀತಿ ಎಲ್ಲ ಅವರವರು ಇಚ್ಛೆ ಅಂತ ಯಾರಿಗೂ ಡಿಮ್ಯಾಂಡು ಕೂಡ ಯಾರಿಗೂ ನಾವು ಯಾರಿಗೂ 2 ಸತಿ 3 ಸತಿ ಫೋನ್ ಮಾಡಿಲ್ಲ. ಒಂದು ಸತಿ ಫೋನ್ ಮಾಡಿದಾಗ ನಮ್ದು ಏನೋ ಒಂದು ಕಿರು ಕಾಣಿಕೆನ ಈಸಿ ಒಂದು 2,000 ಜನಕ್ಕೆ ನಾವು ಒಂದು ನಾಟಿ ಕೋಳಿ ಬಿರಿಯಾನಿನ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡ ನಾವು ಒಂದು 2-3 ಜನ. ಹಂಗಾಗಿ ನೋಡಪ್ಪ, ಇದು ಮಾಡೋದಾದರೆ ನಾವೆಲ್ಲ ಪೇಪರ್ನವ್ರಿಗೆ ಫಸ್ಟ್ ತಿಳಿಸ್ಬೇಕು. ಆ ವಿಚಾರ ಇಡೀ ಜಿಲ್ಲೆಯಲ್ಲೆಲ್ಲ ಹೋಗಿ ಮುಗಿಸ್ಬೇಕು. ಮತ್ತು ನಾವು ಅವ್ರನ್ನೂ ಸಹ ನಾವು ಗೌರವಿಸಬೇಕು. ಯಾಕಂದರೆ ನೀವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನಾವೇನೋ ಮನೇಲಿ ಎಷ್ಟೋ ಕೋಟಿ ಖರ್ಚು ಮಾಡ್ಕೊಂಡು ಅದು ಲೆಕ್ಕಕ್ಕೆ ಬರೋಲ್ಲ. ನೀವು 4 ಜನಕ್ಕೆ ತಿಳಿಸ್ತೀರಲ್ಲ, ಅದು ಕೌಂಟಿಂಗ್ ಆಗೋದು ಅಂತ ನಾವೆಲ್ಲ ಮಾತಾಡಿ ನಿಮಗೂ ಕೂಡ ಆಹ್ವಾನ ಮಾಡಿ ಈಗ ಸನ್ನಿವೇಶದಲ್ಲಿ ಇನ್ನೂ ಮಾತಾಡೋರಿದ್ದಾರೆ.
ಇವರೇ ಮಾಡಿಸ್ಕೊಂಡಿದಾರ ಗೊತ್ತಿಲ್ಲ. ಈಗ 23/2025ರಲ್ಲಿ 680 ಬಿಲ್ ನಂಬರ್ ಅಂತ ಇದೆ. ಅದಾದ್ಮೇಲೆ 20ನೇ ತಾರೀಕು ಆದ್ಮೇಲೆ 26ನೇ ತಾರೀಕು ಈಗ 680 ಬಿಲ್ ಇರೋದು 590 ಆಗುತ್ತೆ. ಮುಂದಕ್ಕೆ ಹೋಗ್ಬೇಕಲ್ಲ, ಬಿಲ್ ನಂಬರ್ ಆದಂಗೆ ಈಗ ಇವತ್ತಿಗಿದ್ರೆ ಬಿಲ್ಲು ನಾಳೆಗೆ ಇನ್ನೂ 1-2 ಜಾಸ್ತಿ ಆಗ್ಬೇಕು, 5 ಜಾಸ್ತಿ ಆಗ್ಬೇಕು ಬೇರೆಯವ್ರಿಗೆ ಕೊಟ್ರೆ. ಇವ್ರು ಯಾರಿಗೂ ಕೊಟ್ಟಿಲ್ಲ. ಅದೇ ಎಲ್ಲಾ ಬಿಲ್ ನಂಬರ್ ಹುಡುಕಿದ್ರೆ ಆ ಬಿಲ್ ಪೂರ್ತಿ ಅಷ್ಟೇ ಬಿಲ್ಗಳು ಸಿಗ್ತವೆ, 100 ಬಿಲ್. ಅವೆಲ್ಲಾ ಡೇಟ್ಗಳನ್ನು ಹಿಂದೆ ಮುಂದೆ ಇಷ್ಟ ಬಂದ ಮೇಲೆ ಕೆಳಗೆ ಬರ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ತೀರೋ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ನಿಮ್ DC ಅವ್ರಿಗೆ ಗಮನ ತಂದಿ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡ್ತಿದೀವಿ. ಒಬ್ಬರನ್ನಂತೂ ನಾನು ಹೇಳಿದೆ ಸಸ್ಪೆಂಡ್ ಮಾಡಿ ಅಂತ ಹೇಳಿದೆ ಅವ್ರಿಗೆ. ಆ ಸಸ್ಪೆನ್ಷನ್ ಹಂಗ್ಬೇಡ ಅಂತ ಎಲ್ಲಾ ಕೈಲೂ ಎಕ್ಸ್ ಮಿನಿಸ್ಟರ್ಗಳು, MLAಗಳು ಎಲ್ಲಾರು ನಾನು ಹೇಳಿದೆ ಅವ್ರಿಗೆಲ್ಲ. ಆದ್ರೆ ಒಬ್ಬರು ಪುಣ್ಯಾತ್ಮರು ವಾಟ್ ಮೆನ್ಷನ್ ದ ನೇಮ್ಸ್. ಒಬ್ರು ಹೇಳಿದ್ರು ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೆ ಗೊತ್ತಿಲ್ಲ ಡಾಕ್ಟ್ರೆ, ನಿಜವಾಗಿ 3 ತಿಂಗಳು ಮಾಡಿದ್ರೆ 1 ತಿಂಗಳು ಸೇರಿಸ್ಬಿಟ್ಟು 4 ತಿಂಗಳು ಮಾಡಿ ಅವ್ರಿಗೆ ಹೊರಗೆಲ್ಲ ಸಸ್ಪೆಂಡ್ ಮಾಡಿ ಅಂತ ಒಬ್ರು. ಇನ್ನು ಮಿಕ್ಕವರೆಲ್ಲ ಹೋಗ್ಲಿ ಬಿಟ್ಬಿಡಿ ಅನ್ನೋದೇ ಜಾಸ್ತಿ. ಈಗ ಸಿಸ್ಟಮ್ ನಲ್ಲಿ ಯಾವಾಗ ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಹೇಗೆ ಸಾಧ್ಯ ಆಗುತ್ತೆ? ಈಗ ಇದು ಕರೆಕ್ಟ್ ಮಾಡೋದು ಹೇಗೆ? ನೀವೇ ಹೇಳಿ ಅಧಿಕಾರಿಗಳು, ಯಾಕಂದ್ರೆ ನೀವು ಎಲ್ಲ ಮಾಡ್ತೀರಾ. ಈಗ ಪನಿಷ್ಮೆಂಟ್ ಇಲ್ಲದೆ ಯಾರಾದ್ರೂ ಅವರ ಕರ್ತವ್ಯನ ಅವ್ರು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಪೊಲೀಸ್ ಸ್ಟೇಷನ್ ಒಬ್ಬ ಕಳ್ಳನ ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಹಿಡ್ಕೊಂಡು ಹೋಗೋಕ್ ಬಂದೆ ಅವ್ನ ಶಿಷ್ಯ ಬಿಟ್ಬಿಡಿ ಅಂತ ಫೋನ್ ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ, ಅವನಿಗೆ ನೈತಿಕತೆ ಎಲ್ಲಿ ನೈತಿಕತೆ ಇದೆ ಬರ್ತದೆ? ಅವ್ರು ಈಸ್ ಗೋಯಿಂಗ್ ಟು ಪನಿಷ್ ದ ಪೀಪಲ್. ಈಗ ತಪ್ಪು ಮಾಡಿರೋರ್ನ ತಿದ್ದೋದು ಯಾವ ರೀತಿಯಲ್ಲಿ ಆಗುತ್ತೆ? ಇಸ್ ಇಟ್ ಪಾಸಿಬಲ್? ಅದ್ರಲ್ಲಿ ಯಾರಿಗೆ ಏನ್ ಮಾಡ್ಬೇಕು, ಯಾವ ಪನಿಷ್ಮೆಂಟ್ ಕೊಡ್ಬೇಕು? ನೀವು ಒಂದು ಕೊಟ್ರೆ ನೋಡಿ, ಮಿಡ್ ಡೇ ಮೀಲ್ಸ್ ನಲ್ಲಿ ನಾವಿಲ್ಲಿ ಕೂತಿರೋರು ಯಾರು ನಮ್ಮ ಮಕ್ಕಳುಗಳನ್ನ ಖಂಡಿತ ಶಾಲೆಗೆ ಕಳ್ಸಿರೋದು ಯಾರು? ಎಲ್ಲ ಬಡವರು, ನಿರ್ಗತಿಕರು, ಗುಂಪರು, ಫೇಲ್ ಆಗದಿರುವಂತದ್ದು, ಕೂಲಿಕಾರರು. ಅವ್ರ ಮಕ್ಕಳಿಗೆ ನಿಜವಾಗಿ ಆಹಾರ ಸಿಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಇಲ್ಲಿ ನಮ್ಮಲ್ಲಿ ಏನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಅವ್ರು ಯಾರು ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ಸಾಮಾಜಿಕ ಕಳಕಳಿಯಿಂದ ಬಡವರನ್ನ ಕಿತ್ಕೊಂಡು ತಿನ್ನೋದು ಇವ್ರಿಗೆಲ್ಲ ಇಷ್ಟ ಇಲ್ಲ ಅಂತ ಐ ವಾಂಟೆಡ್ ಟು ಪನಿಷ್ ದೆಮ್. ಹಾಗಾಗಿ ಅವ್ರಿಗೆ ಒಂದು ಯಾರನ್ನಾದ್ರೂ ಒಬ್ಬರನ್ನ ಮಾಡಿ ಇಡೀ ಜಿಲ್ಲೆಯಲ್ಲಿ ಇರುವಂತ MDF ಸ್ಕೂಲ್ಗಳು ಎಷ್ಟಿವೆ ಅಷ್ಟು ಸರಿ ಆಗ್ತವೆ. ಹಾಗೆಲ್ಲ ಎಚ್ಚರಿಸ್ಕೊಳ್ತಾರೆ. ಇಂಥ ಬಿಲ್ಗಳನ್ನ ಕೊಡೋದನ್ನ ತಪ್ಪಿಸ್ತಾರೆ. ತುಂಬಾ ಅನ್ಯಾಯ ಮಾಡುವಂಥದ್ದು. ಅದಕ್ಕೆಲ್ಲ ಸರ್ಕಾರದಿಂದ ನಿಜವಾಗ್ಲೂ ಒಳ್ಳೆ ಹಣ ಪಡಿಸುತ್ತೆ. ಈ ಬ್ಯಾಂಗ್ಳೂರ್ ಅಂತ ಪ್ರೋಗ್ರಾಮ್ಗಳು ಯಾರಾದ್ರೂ ಬಂದ್ರೆ ಬೇಕಾದ್ರೆ DDP ಅವ್ರನ್ನ ಕರ್ಕೊಂಡು ತೋರಿಸ್ಕೊಡ್ತೀನಿ, ಎಷ್ಟು ಚೆನ್ನಾಗಿ ನಡೀತಾ ಇದೆ. ಅದು ಎಸ್ಪೆಷಲಿ ಇಸ್ಕಾನ್ ಅವರು ಎಕ್ಸೆಪ್ಟ್ ಅವರು ಅಂತಂದ್ರೆ ದೇ ಆಲ್ಸೋ ಗಿವ್ ವೆರಿ ಗುಡ್ ಫುಡ್. ಮಿಡ್ ಡೇ ಮೀಲ್ ಅದಕ್ಕೋಸ್ಕರ ಸ್ಟ್ರೆಂತ್, ಆ ಊಟಕ್ಕೋಸ್ಕರ ಅಟೆಂಡೆನ್ಸ್ ಜಾಸ್ತಿ ಆಗುತ್ತೆ, ಭೌತಿಕವಾಗಿ ಅವರ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ, ಪೌಷ್ಟಿಕಾಂಶ ಸಿಕ್ತಾಗ ಆ ಮಕ್ಕಳು ಬೇರೆ ಮಕ್ಕಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ದಿಸ್ ವಿಲ್ ಹೆಲ್ಪ್ ಚಿಲ್ಡ್ರನ್ ಇನ್ ಡಿಫರೆಂಟ್ ವೇಸ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.